ಹೇಳು ಲೇ, ಹೇಳು ಹೇಳು ಹೇಳು, ನಿಜ ಹೇಳು. ಅಮ್ಮ, ಹೇಳು, ಪ್ರಿಯಾಂಕನ್ ಸಾಯಿಸಿದ್ ಯಾರು? ಯಾರು ಹೇಳು. ಗೊತ್ತಿಲ್ಲ. ಹೇಳ್ತೀಯ ಕಣೋ ನೀನು, ಹೇಳ್ತೀಯ ಕಣೋ ನೀನು. ಹೇಳು. ಏಯ್, ಆ ಪ್ರಿಯಾಂಕನ್ ಸಾಯಿಸಿದ್ ಯಾರು ಅಂದ್ರೆ ನೀನ್ ಬದುಕ್ತೀಯ ಕಣೋ. ಇಲ್ಲ ಅಂತಂದ್ರೆ ಇವತ್ತು ನನ್ ಕೈಯಾರೆ ನೀನ್ ಸತ್ತು ಹೋಗ್ತೀಯ ಕಣೋ. ಹೇಳು. ಅಯ್ಯೋ ರಾಜಾರಾಮವ್ರೆ, ನನ್ನ ಮಗನ್ ಯಾಕೆ ಹೊಡಿತಾ ಇದ್ದೀರಾ? 3 ಜನ ಇಲ್ಲೇ ಇದ್ದೀರಾ. ಇದು ನ್ಯಾಯ ಅನ್ನಿಸ್ತಿದ್ಯಾ? ಹೊಡಿಬೇಡಿ, ನನ್ನ ಮಗನ್ ಹೊಡಿಬೇಡಿ. ಹೆಂಡತಿ ಜೈಲು ಹೋದಂತ ನನ್ ಮಗನ್ ಹಿಂಸೆ ಕೊಡ್ತಿದಾರಲ್ಲ. ಇದೆಂತ ಊರು? ಯಾರು ದೊಡ್ಡ ಮನುಷ್ಯರು? ನೀವೆಂತ ಜನಗಳು? ಯಾರು ಕೇಳೋರಿಲ್ವಾ? ನನ್ನ ಹೆಂಡತಿ ಪ್ರಿಯಾಂಕನ್ ಸಾಯಿಸ್ಲಿಲ್ಲ, ಆದ್ರೆ ಅನ್ಯಾಯವಾಗಿ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಆ ಪ್ರಿಯಾಂಕನ್ ಯಾರು ಸಾಯಿಸಿದ್ರು ಇವನೊಬ್ಬನಿಗೆ ಮಾತ್ರ ಗೊತ್ತು. ಅದಕ್ಕೆ ಇವನ್ ಬಾಯಲ್ಲಿ ನಿಜ ಆಚೆ ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೇಳೋಲೇ, ಹೇಳು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳಿದ್ರು ಇವ್ರು ನನ್ನ ಬಿಡ್ತಾ ಇಲ್ಲ. ಅಮ್ಮ, ಹೊಡಿಬೇಡಿ, ಹೊಡಿಬೇಡಿ. ಕೇಳಿಸ್ಕೊಂಡ್ರ ದೊಡ್ಡ ಮನುಷ್ಯರೇ? ಊರ್ ಜನಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಯಾರು ಯಾಕೆ ಮಾತಾಡ್ತಿಲ್ಲ? ಇಲ್ಲಿ ನೋಡು, ದೊಡ್ಡವ್ರಿಗೆ ಊರ್ ಜನಕ್ಕೆ ಇವನ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವನೊಬ್ಬ ಕದೀಮ. ಆ ಪ್ರಿಯಾಂಕಾ ಜೊತೆ ಸೇರಿ ಇವನ್ ನನ್ನ ಕುಟುಂಬ ನಾಶ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ. ನನ್ನ ತಮ್ಮನ ಹೆಂಡತಿನ ಸಾಯಿಸೋದಕ್ಕೆ ಎಂಥ ಪ್ರಯತ್ನ ಪಟ್ಟ ಅಂತ ನನಗ್ ಗೊತ್ತು. ಅಷ್ಟೇ ಅಲ್ದೆ ಅದೆಲ್ಲ ನಾನೇ ಮಾಡಿದ್ದು ಅಂತ ನಿಮ್ ಕಾಲ್ ಹಿಡಿದು ಕ್ಷಮೆ ಕೇಳದ್ನಲ್ಲ ರೀ. ಆ ಪ್ರಿಯಾಂಕನೇ ಹೀಗೆಲ್ಲ ಮಾಡ್ಸಿದ್ದು ಅಂತ ನಿಮ್ ಹತ್ರ ಸತ್ಯ ಒಪ್ಕೊಂಡ್ನಲ್ಲ.